ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ತುಂಬ ಸಂತೋಷದ ಸಮಾಚಾರವೆಂದರೆ, ಕುಂಭಕೋಣದಲ್ಲಿ ಭಾಷ್ಯದೀಪಿಕಾಚಾರ್ಯರ ಸನ್ನಿಧಾನದ ಮಠ, ವ್ಯಾಸರಾಯ ಮಠ, ಅದು ಪೂರ್ಣ ಹೊಸ ಕಟ್ಟಡವೇ ನಿರ್ಮಾಣವಾಗಿದೆ. ಅತ್ಯಂತ ಭವ್ಯವಾದ ರೀತಿಯಲ್ಲಿ ತಮಿಳುನಾಡು ಕೋಆರ್ಡಿನೇಷನ್ ಟೀಮ್ನವರು ಬಹಳ ಶ್ರಮಪಟ್ಟು ವಿಶೇಷ ಶ್ರಮದಿಂದ ಆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಕಾರ್ಯ ಮುಗಿದಿದೆ. ಭಾಷ್ಯದೀಪಿಕಾಚಾರ್ಯರು, ಶ್ರೀ ಜಗನ್ನಾಥ ತೀರ್ಥರು, ಶ್ರೇಷ್ಠಚಂದ್ರಿಕಾಚಾರ್ಯರ ಶ್ರೀ ರಘುನಾಥ ತೀರ್ಥರ ಶಿಷ್ಯರವರು ಭಾಷ್ಯದೀಪಿಕಾ ಗ್ರಂಥ ಎಂಬ ಒಂದು ಅತ್ಯದ್ಭುತವಾದ ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತುಂಬ ವಿಸ್ತೃತವಾದ ವ್ಯಾಖ್ಯಾನ ಮಾಡಿದ್ದರಿಂದ ಅತ್ಯಂತ ಉಪಯುಕ್ತವಾದ ಆ ಗ್ರಂಥ ವಿದ್ವಜ್ಜನರಿಗೆ ಬಹಳ ಉಪಕಾರಕವಾದ ಆ ಗ್ರಂಥದ ಹೆಸರಿನಿಂದಲೇ ಅವರು ಪ್ರಸಿದ್ಧರಾಗಿದ್ದಾರೆ. ಭಾಷ್ಯದೀಪಿಕಾಚಾರ್ಯರು ಅಂತ ಶ್ರೀ ರಘುನಾಥ ತೀರ್ಥ, ಶ್ರೀ ಜಗನ್ನಾಥೀತಿಗಳು, ಅವರ ಮೂಲ ವೃಂದಾವನದ ಸ್ಥಾನ ಅದು. ಅದರ ಜೊತೆಗೆ ಅವರ ಪ್ರಶಿಷ್ಯರಾದ ಶ್ರೀ ವಿದ್ಯಾನಾಥ ತೀರ್ಥರ ವೃಂದಾವನ ಮತ್ತು ಶ್ರೀ ವಿದ್ಯಾಪತಿ ತೀರ್ಥರ ವೃಂದಾವನ ಮತ್ತು ಶ್ರೀಕೃಷ್ಣನ ಸನ್ನಿಧಾನ, ಇದೆಲ್ಲವೂ ಕೂಡ ಸೇರಿರ್ತಕ್ಕಂಥ ಒಂದು ಅತ್ಯಂತ ಪ್ರಾಚೀನವಾದ ಮಠ. ಅದು ತುಂಬ ಜೀರ್ಣವಾಗಿತ್ತು. ಆ ಜೊತೆಗೆ ಮಠದ ಮುಂಭಾಗದಲ್ಲಿ ಇರತಕ್ಕಂಥ ಅಂಗಡಿಗಳನ್ನು ತೆರವು ಮಾಡಿಸಿ ಈಗ ತುಂಬ ಸುಂದರವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಅದರ ಉದ್ಘಾಟನೆ ಇದೇ ಫೆಬ್ರವರಿ ತಿಂಗಳ 5, 6, 7 3 ದಿವಸಗಳ ಕಾಲದಲ್ಲಿ ನಡೀತಾ ಇದೆ. 6ನೇ ತಾರೀಕು ಪ್ರತಿಷ್ಠಾ ಮಹೋತ್ಸವ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ವ್ಯಾಸರಾಯ ಶ್ರೀಮಠದ ಶಿಷ್ಯರು ಮತ್ತು ಭಕ್ತರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಹೀಗಾಗಿ ಆ ಒಂದು ಕಾರ್ಯಕ್ರಮ ಒಂದು ಅದ್ಭುತವಾದ ರೀತಿಯಲ್ಲಿ ನಡೆದು ಆ ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ.